ಚೆನ್ನಾಗಿ ಮಾಡಿ ಇಲ್ಲಿರುವ ಜನರಿಗೆ ಅನುಕೂಲ ಮಾಡಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಒಂದು ವೇಳೆ ಈ ಕೆಳ ದರ್ಜೆಗೆ ಇಳಿಸುವ ಹುನ್ನಾರ ನಡೆಸಿದರೆ ಅನೇಕ ಸಂಘಟನೆಗಳು ಒಗ್ಗೂಡಿ ಮತ್ತು ರಟ್ಟೆಹಳ್ಳಿ ಪಟ್ಟಣದ ಮತ್ತು ಸುತ್ತಮುತ್ತಲಿನ ಸಾರ್ವಜನಿಕರು ಸೇರಿ ರಟ್ಟೆಹಳ್ಳಿ ಬಂದ್ ಮಾಡುವ ಮುಖಾಂತರ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ. ಆದ ಕಾರಣ ಈಗ ಇರುವ ಸಮುದಾಯ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೆ ಏರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ವಿನಂತಿ ಮಾಡುತ್ತೇವೆ. ಮಾನ್ಯರೇ, ನಾವು ನಮ್ಮ ಬೇಡಿಕೆ ಇಷ್ಟೇ, ಏನು ಸರ್ಕಾರ ರಟ್ಟೆಹಳ್ಳಿ ಪಟ್ಟಣ ಸಮುದಾಯವರ ಆರೋಗ್ಯ ಕೇಂದ್ರವನ್ನು ಕೆಳದರ್ಜೆಗೆ ಇಳಿಸುತ್ತಿದೆ, ಅದನ್ನು ಕೈ ಬಿಡಬೇಕು. ಯಾಕಂತ ಹೇಳಿದರೆ ಇನ್ನೂ ಹೆಚ್ಚಿನ ಒಂದು ವೈದ್ಯರ ಅವಶ್ಯಕತೆ ಇದೆ, ಡಿ ಗ್ರೂಪ್ ಅವಶ್ಯಕತೆ ಇದೆ, ಆಮೇಲೆ ಅನಾಲಿಸಿಸ್ ವೈದ್ಯರು ಅವ್ರದ್ದು ಅವಶ್ಯಕತೆ ಇದೆ. ಹಾಗಾಗಿ ಇನ್ನೂ ನಮಗೆ ಇಲ್ಲಿ ವೈದ್ಯರ ಅವಶ್ಯಕತೆ ಇದ್ದರೂ ಸಹಿತ ತಾವು ಈ ಕೆಳದರ್ಜೆಗೆ ಇಳಿಸಿರುವುದನ್ನು ನಮಗೆ ಗಮನಕ್ಕೆ ಬಂದಿದೆ. ಆ ದೃಷ್ಟಿಯಿಂದ ತಾವು ಏನಾದರೂ ಇಂಥ ದುಸ್ಸಾಹಸಿಗೆ ಕೈ ಹಾಕಿದರೆ ನಾವು ಸುತ್ತಮುತ್ತಲಿನ ಹಳ್ಳಿ ಜನರು ಹಾಗೂ ರಟ್ಟೆಹಳ್ಳಿನ ಎಲ್ಲ ಜನರು ರಟ್ಟೆಹಳ್ಳಿ ಬಂದ್ ಮಾಡುವ ಮುಖಾಂತರ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ತೇವೆ. ನಾಳೆ ಏನಾರ ಅನಾಹುತ ಆದರೆ ಜೀವಾನಾಹುತ ಆಗ್ತದೋ ಏನಾಗ್ತದೆ ಪ್ರತಿಭಟನೆ ಮಾಡುವ ಮುಖಾಂತರ. ಆದರೆ ಸರ್ಕಾರ ನೇರ ಹೊಣೆ ಅಂತೇಳಿ ನಮ್ಮ ಸಂಘಟನೆ ಮುಖಾಂತರ ಸರ್ಕಾರಕ್ಕೆ ನೇರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸಾರ್ವಜನಿಕರ ಅನುಕೂಲದ ಸಲುವಾಗಿ ಸರ್ಕಾರ ತನ್ನ ನಿರ್ಧಾರವನ್ನು ವಾಪಸ್ ಪಡೆದುಕೊಳ್ಳಬೇಕು. ನಿಮ್ಮ ಆರೋಗ್ಯ ಸಚಿವರು ಹಾಗೂ ನಿಮ್ಮ CS ಚೀಫ್ ಸೆಕ್ರೆಟರಿ ಅವರು ಬೆಂಗಳೂರಲ್ಲಿ ಕುಂತು ಕ್ಯಾಲ್ಕುಲೇಷನ್ ಮಾಡಿದ್ರಲ್ಲ, ಬರಬೇಕು. ಹಳ್ಳಿಗಳಿಗೆ ಬಂದರೆ ಹಳ್ಳಿ ಜನರ ಸಮಸ್ಯೆ ನಮಗೆ ಗೊತ್ತಾಗ್ತದೆ. ನಮಗೆ ಇಲ್ಲಿ ಇನ್ನೂ ಬಹಳಷ್ಟು ಸಿಬ್ಬಂದಿಗಳ ಹಾಗೂ ವೈದ್ಯರ ಅವಶ್ಯಕತೆ ಇದೆ. ಹಾಗಾಗಿ ತಾವು ಸರ್ಕಾರಕ್ಕೆ ನಮ್ಮ ಈ ಒಂದು ಮನವಿಯನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು. ನಾಳೆ ಏನಾರ ಅನಾಹುತ ಆದರೆ ಸರ್ಕಾರವೇ ನೇರ ಹೊಣೆ ಆಗ್ತದೆ ಅಂತೇಳಿ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ. ಇನ್ನೊಂದು ಸರ, ತಾಲೂಕು ಆರೋಗ್ಯ ಕೇಂದ್ರ ಅಂತ ಹಾಕಿದ್ದೀವಿ. ಇದು ಸಮುದಾಯ ಆರೋಗ್ಯ ಕೇಂದ್ರನೋ ಅಥವಾ ತಾಲೂಕು ಆರೋಗ್ಯ ಕೇಂದ್ರ ಅಂತ ಸ್ಪಷ್ಟೀಕರಣ ಪಡಿಸಬೇಕು. ಯಾಕಂದ್ರೆ ಬೋರ್ಡ್ ನಾಮಫಲಕ ಹಾಕೋದೆಷ್ಟು ಮುಖ್ಯನೋ ಅದರ ತಕ್ಕಂಗೆ ಇಲ್ಲಿ ವ್ಯವಸ್ಥೆ ಇರಲ್ಲ. ನೀವು ನೆಪಕ್ಕ ಮಾತ್ರ ಜನಕ್ಕೆ ತಾಲೂಕು ಆರೋಗ್ಯ ಕೇಂದ್ರ ಅಂತ ಹಾಕಿದ್ದೀವಿ. ಇರೋದು ವಾಸ್ತವ ತಿಳಿಸ್ಬೇಕು ಜನಕ್ಕೆ. ಇಲ್ಲಿ ಇನ್ನೂ ಸಮುದಾಯ ಆರೋಗ್ಯ ಕೇಂದ್ರನೇ ಐತಿ, ನೀವು ಯಾಕೆ ಹಾಕಿದ್ರೆ ಅದು ನಾಮಫಲಕ? ಹಂಗಂದ್ರೆ ನೀವು ಸಮುದಾಯ ಕೇಂದ್ರ ಇರೋದನ್ನ ಕೆಳದರ್ಜೆಗೆ ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಡಕ್ಕೆ ಹೋಗ್ತೀವಿ. ಇಂಥ ದೊಡ್ಡ ತಾಲೂಕು 63 ಹಳ್ಳಿಗೆ ಸಂಬಂಧ ಈ ತಾಲೂಕು. ಇದು ಒಂದೇ ಕಡೆ ಅಲ್ಲ, ಎಲ್ಲ ಇದು ಇವತ್ತು ಇಲ್ಲಿಂದ ಹೋರಾಟ ಇಡೀ ರಾಜ್ಯ ವ್ಯಾಪ್ತಿ ಹೋರಾಟ ಆಗ್ತತಿ. ನೀವು ಎಲ್ಲೆಲ್ಲಿ ಇದನ್ನ ಕೆಳದರ್ಜೆಗೆ ಇಳಿಸುವ ಪ್ರಯತ್ನ ಮಾಡ್ತಾ ಇದ್ದೀರಿ, ಅಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯ ವ್ಯಾಪ್ತಿ ಹೋರಾಟ ಮಾಡುತ್ತೆ. ಇದನ್ನ ಸರ್ಕಾರಕ್ಕೆ ಗಂಭೀರವಾಗಿ ಪರಿಗಣಿಸಿ ನಾವು ಕೊಟ್ಟ ಪತ್ರವನ್ನು ಸರ್ಕಾರಕ್ಕೆ ಕಳಿಸ್ರಿ. ಎಲ್ಲೋ ಕುತ್ಕೊಂಡು ಯಾವುದೋ ಒಬ್ಬ ಅಧಿಕಾರಿ ಕುತ್ಕೊಂಡು ಚರ್ಚೆ ಮಾಡೋದಲ್ಲ. ಇಲ್ಲಿ ವಾಸ್ತವ ನೋಡಿ, ಬಡವರಿಗೆ ಅನುಕೂಲ ಆಗಲಿ ಅಂತ ಅಂದು ಸರ್ಕಾರಿ ಆಸ್ಪತ್ರೆ ಇದ್ರೆ ಇದನ್ನು ನೀವು ಕೆಳದರ್ಜೆಗೆ ಇಳಿಸಿದ್ರೆ ಇಲ್ಲಿ ಬರುವಂಥ ಸಾರ್ವಜನಿಕರಿಗೆ ಹೊರರೋಗಿಗಳಿಗೆ ಏನಾಗ್ತದೆ, ಅನ್ಯಾಯ ಆಗ್ತದೆ. ಕೂಡಲೇ ನಾವು ಕೊಟ್ಟ ಪತ್ರನ ಸರ್ಕಾರಕ್ಕೆ ನೀವು ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಈ ನಾಮಫಲಕದ ಬಗ್ಗೆ ನಮಗೆ ಮಾಹಿತಿ ಹೇಳ್ರಿ ಫಸ್ಟ್. ಇದು ತಾಲೂಕು ಆರೋಗ್ಯ ಕೇಂದ್ರನೋ ಅಥವಾ ಸಮುದಾಯ ಆರೋಗ್ಯ ಕೇಂದ್ರನೋ ಹೇಳಿ ಫಸ್ಟ್. ಮತ್ತೆ ಯಾಕೆ ಹಾಕಿದ್ರಿ ನಾಮಫಲಕ? ಯಾಕೆ ಹಾಕಿದ್ರಿ? ಜನಕ್ಕೆ ದಾರಿ ತಪ್ಪಿಸಂತ ಕೆಲಸ ಇದು. ನೀವು ಯಾಕೆ ಹಾಕಿರಿ ಅದನ್ನ? ದಾರಿ ತಪ್ಪಿಸಂತ ಕೆಲಸ ಮಾಡ್ತಾ ಇದ್ದೀರಿ. ರಟ್ಟೆಹಳ್ಳಿ ತಾಲೂಕಿನವರಿಗೆ ದಾರಿ ತಪ್ಪಿಸಂತ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ? ನಾಮಫಲಕ ತೆಗಿರಿ, ಸಮುದಾಯ ಆರೋಗ್ಯ ಕೇಂದ್ರ ಅಂತ ನಾಮಫಲಕ ಹಾಕಿ. ತಪ್ಪೇನೈತಿ? ಏನು ವಾಸ್ತವ ಐತೆ ಅದನ್ನು ತೋರಿಸ್ರಿ. ಯಾಕೆ ಹಾಕಿರೋದ ನಾಮಫಲಕ? ನಾಳೆ ತೆರವುಗೊಳಿಸ್ರಿ. ಸಮುದಾಯ ಆರೋಗ್ಯ ಕೇಂದ್ರ ಅಂತ ಹಾಕ್ರಿ. ತಾಲೂಕು ಆರೋಗ್ಯ ಕೇಂದ್ರ ಅಂತ ಹಾಕಿದ್ರೆ ಅಲ್ಲಿ ಪೂರ್ಣ ವ್ಯವಸ್ಥೆ ಇಲ್ಲದ್ರೆ ಅದನ್ನ ಯಾಕೆ ಹಾಕಕ್ಕೆ ಹೋಗ್ಬೇಕು ನಾಮಫಲಕ? ಈಗ ಸರ ಸಿಜರಿನ್ ಮಾಡಾಕ ನೀವು ವೈದ್ಯರನ್ನು ಕೊಡ್ತೀರಿ, ಆದರೆ ಅನಾಲಿಸಿಸ್ ಮಾಡೋದಿರೋದಿಲ್ಲ, ಅನಸ್ತೀಸಿಯಾ ಮಾಡೋದು ಇರೋದಿಲ್ಲ. ಅದು ಮಾಡಬೇಕಾದ್ರೆ ಅವ್ರ ಅವಶ್ಯಕತೆ ಮತ್ತು ಅವ್ರಿಲ್ಲ ಅಂತ ಹೇಳಿದ್ರಲ್ಲಿ ಹೆರಿಗೆ ಆಗೋದಲ್ಲ, ಸಿಜರಿನ್ ಆಗೋದಿಲ್ಲ. ಇಬ್ಬರಿಗೂ ಸೇರಿ ಆಗಬೇಕು. ಈಗ ಇದ್ದಂಥ ಬಸವರಾಜ್ ಸರು ಇಲ್ಲಿಂದ ಹೋಗ್ಯಾರಂತೆ, ಹೆಂಗೆ ಸರ್ ಮುಂದೆ? ಮಾಹಿತಿ ಮಂದಿ ಏನಿದೆ ಸರ, ಕೆಳ ದರ್ಜೆಗೆ ಇಳಿಸಂತ ಕೆಲಸ ತಾವು ಕೈ ಬಿಡ್ಬೇಕು ಕೂಡಲೇ. ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕು. ಯಾಕಂದ್ರೆ ಪೂರ್ತಿ ರಟ್ಟೆಹಳ್ಳಿ ಬಂದ್ ಮಾಡಿ ಮುಂದಿನ ಹೋರಾಟ ತೀವ್ರಗೊಳಿಸ್ಬೇಕಾಗ ಸರ. ತಾಲೂಕು ಅಧ್ಯಕ್ಷ ಮಾಡಪ್ಪ, ಏನು ಹೇಳಿಕೆ ಕೊಡ್ಬೇಕು? ತಾಲೂಕ ಯಾವ ಥರ